ಚುನಾವಣೆಗೆ ಗೆಲ್ಲುವ ದೃಷ್ಟಿಯಿಂದ ನಮ್ಮ ಪಾರ್ಟಿಯಲ್ಲಿದ್ದು ಯಾರ್ಯಾರು ಹೊರಗೆ ಹೋಗಿದ್ದಾರೆ, ನಮ್ಮ ವಿಚಾರದಲ್ಲಿ ಇದ್ದುಕೊಂಡು ಯಾರು ಹೊರಗೆ ಉಳಿದಿದ್ದಾರೆ ಅಂಥವ್ರೆಲ್ಲರನ್ನೂ ಕೂಡ ಮತ್ತೆ ಕರೆತರುವಂಥ ಪ್ರಯತ್ನವನ್ನು BJP ನಿಶ್ಚಿತವಾಗಿ ಮಾಡುತ್ತೆ. ನಮಗೆ ಚುನಾವಣೆಯಲ್ಲಿ ಗೆಲ್ಲಬೇಕು, ನಮ್ಮಿಂದ ಯಾರು ದೂರ ಆಗಿದ್ದಾರೆ ಅವ್ರನ್ನ ಇನ್ನಷ್ಟು ಹತ್ತಿರಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಎಲ್ಲರನ್ನೂ ಮಾಡ್ತೇವೆ. ಮತ್ತು ಜಗದೀಶ್ ಶೆಟ್ಟರ್ ಅವ್ರನ್ನ ಮಾತುಕತೆ ಮಾಡಲಿಕ್ಕೆ ಕೇಂದ್ರದ ನಾಯಕರು ಮಾತಾಡಬೇಕು, ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಟ್ಟಾರೆ ಎಲ್ಲರನ್ನೂ ಒಟ್ಟುಗೂಡಿಸುವಂಥ ಪ್ರಯತ್ನ, ರಾಮ ಇಡೀ ದೇಶವನ್ನು ಹೇಗೆ ಒಂದು ಮಾಡಿದ್ನೋ ಹಾಗೆ BJPನಲ್ಲಿ ಮತ್ತೊಮ್ಮೆ ಒಂದಾಗಿ ಒಟ್ಟಾಗಿ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದಕ್ಕೆ ಎಲ್ಲರನ್ನೂ ಕರೆತರುವಂಥ ಪ್ರಯತ್ನವನ್ನು ಮಾಡ್ತೇವೆ. ರಾಮನ ಪ್ರತಿಷ್ಠೆ ಆದ ನಂತರ ಇಡೀ ದೇಶದಲ್ಲಿ ರಾಮರಾಜ್ಯದ ಪರಿಕಲ್ಪನೆಗಳು ಆರಂಭ ಆಗಿದೆ. ರಾಮನ ಪ್ರತಿಷ್ಠೆ ಆದ ನಂತರ ಸಿದ್ದರಾಮಯ್ಯನವರಲ್ಲೂ ಕೂಡ ಒಂದು ಬದಲಾವಣೆ ಆಗಿದೆ. ಸಿದ್ದರಾಮಯ್ಯ ಬದಲಾವಣೆ ಆಗಬೇಕಾದ್ರೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಆಗಬೇಕಾಯಿತು. ಆ ಕಾರಣಕ್ಕೋಸ್ಕರ ಇವತ್ತು ಎಲ್ಲರೂ ಇಡೀ ದೇಶದಲ್ಲಿ ಒಂದು ರಾಮಮಯವಾದಂಥ ವಾತಾವರಣ. ಇನ್ನು ರಾಮನನ್ನು ಬಿಟ್ಟು ಹಿಂದೂಗಳನ್ನು ಬಿಟ್ಟು ಯಾರೂ ಕೂಡ ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಒಂದು ಹೋರಾಟಕ್ಕೆ ಯಶಸ್ಸು ಸಿಕ್ಕ ನಂತರ ಮಂದಿರದ ಮುಖಾಂತರ ರಾಮರಾಜ್ಯ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಕಲ್ಪನೆ ಇರುವಂಥದ್ದು. ಮಂದಿರದ ಮುಖಾಂತರ ಭಾರತ ವಿಶ್ವಗುರು ಆಗಬೇಕು ಅಂತ ನಮ್ಮ ಕಲ್ಪನೆ ಇರೋದು. ಆ ಕಲ್ಪನೆಯ ಆಧಾರದಲ್ಲಿ ಎಲ್ಲ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೇವೆ. ನನಗೆ ಆಹ್ವಾನ ಮಾಡಿಲ್ಲ. ನನಗೆ ಆಹ್ವಾನ ಬಂದರೆ ನಾನು ಹೋಗ್ತೇನೆ ಆ ಸಮಾವೇಶಕ್ಕೆ.